ಹಲೋ ಫ್ರೆಂಡ್ಸ್, ಇವತ್ತೇನಪ್ಪ ಅಂತಂದ್ರೆ 7ನೇ ತರಗತಿಯ 5ನೇ ಅಧ್ಯಾಯ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ತಿಳ್ಕೊಳ್ಳೋಣ. ಸೊ ನಮ್ಮ ಸುತ್ತಮುತ್ತ ಏನಪ್ಪ ಅಂದ್ರೆ ಅನೇಕ ಬದಲಾವಣೆಗಳು ಏನಪ್ಪ ಅಂತ ನಾವು ದಿನನಿತ್ಯ ನೋಡ್ತೀವಿ. ಒಂದು ಅಥವಾ ಹೆಚ್ಚು ಪದಾರ್ಥಗಳು ಏನಪ್ಪ ಅಂತಂದ್ರೆ ಆ ಒಂದು ಬದಲಾವಣೆ ಒಳಗೊಂಡಿರ್ತವೆ. ಈ ಉದಾಹರಣೆಗೆ ಏನಪ್ಪ ಅಂತಂದ್ರೆ ಹಾಲಿದೆ. ಹಾಲೇನಪ್ಪ ಅಂತಂದ್ರೆ ಮೊಸರು ಆಗ್ತದೆ. ಸೊ ಆಮೇಲೆ ಇನ್ನೂ ಏನಪ್ಪ ಅಂತಂದರೆ ಉದಾಹರಣೆ ಇನ್ನೊಂದು ತೊಗೊಳ್ಳಿ, ರಬ್ಬರ್ ಇದೆ. ರಬ್ಬರನ್ನು ಎಳೆದಾಗ ಏನಪ್ಪ ಅಂದ್ರೆ ಅದರದ್ದು ಆಕಾರ ಚೇಂಜ್ ಆಗ್ತದೆ ಮತ್ತು ಅದು ಏನಪ್ಪ ಅಂತಂದ್ರೆ ಯಥಾಸ್ಥಿತಿ ಮೊದಲಿನ ಆಕಾರ ಬರುತ್ತೆ. ಹೀಗೆ ಬೇರೆ ಬೇರೆ ಏನಪ್ಪ ಅಂತಂದ್ರೆ ವಸ್ತುಗಳು ಬೇರೆ ಬೇರೆ ಬದಲಾವಣೆಗಳನ್ನು ತೋರಿಸ್ತವೆ. ನಾವು ಪ್ರಮುಖವಾಗಿ ಬದಲಾವಣೆಗಳ ಸ್ವರೂಪವನ್ನು ಏನಪ್ಪ ಅಂತ ಸ್ವರೂಪದ ಆಧಾರದ ಮೇಲೆ 2 ವಿಧದಲ್ಲಿ ವಿಂಗಡಿಸ್ತೇವೆ. ಒಂದನೇದು ಏನಪ್ಪ ಅಂತಂದ್ರೆ ಭೌತ ಬದಲಾವಣೆ, ಫಿಸಿಕಲ್ ಚೇಂಜ್ ಅಂತಾರೆ. ಎರಡನೇದು ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಈಗ ಭೌತ ಬದಲಾವಣೆ, ಇಲ್ಲೊಂದು ಪೇಪರ್ ಕೊಟ್ಟಿದ್ದಾರೆ. ಪೇಪರ್ ಏನಪ್ಪ ಅಂತಂದ್ರೆ ಒಂದು ಪೇಪರಿಗೆ ನಾವು ಕಟ್ ಮಾಡಿದೆವಪ್ಪ ಅಂತ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ತೀವಿ ನಾವು. ಸೊ ಕಟ್ ಮಾಡಿದಾಗ ಅದೇನಪ್ಪ ಅಂತಂದ್ರೆ ಅದರದ್ದು ಆಕಾರ ಚೇಂಜ್ ಆಗಿದೆ. ಒಂದು ಆಯತ ಆಕಾರ ಆಗಿದೆ, ಚೌಕ ಆಕಾರ ಆಗಿದೆ, ಸರ ಆಕಾರ ಚೇಂಜ್ ಆಗಿದೆ. ಸೊ ಇದೇನಪ್ಪ ಅಂತಂದ್ರೆ ಭೌತ ಬದಲಾವಣೆ ಅಂತ ಹೇಳ್ಬೋದು. ಇದು ಒಂದು ಏನಪ್ಪ ಅಂತ ಚಟುವಟಿಕೆ 5.1 ಕೊಟ್ಟಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ನಾವು ಸ್ಕೂಲ್ನಲ್ಲಿ ಏನೋ ಒಂದು ನಾವು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತೀವಲ್ಲ, ಆ ಕೆಳಗೊಂದು ಚಾಪೀಸ್ ಪುಡಿ ಇರುತ್ತೆ. ಆ ಪುಡಿ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿಸಿ ಅದಕ್ಕೇನಪ್ಪ ಅಂತಂದ್ರೆ ಉಂಡೆ ಮಾಡಿಕೇಸಿ ಅದಕ್ಕೆ ಒಣಗಲಿಕ್ಕೆ ಇಟ್ಟರಪ್ಪ ಅಂತಂದ್ರೆ ಅದೇನಪ್ಪ ಅಂತಂದ್ರೆ ಒಂದು ಬೇರೆ ಒಂದು ಗಾತ್ರವನ್ನು ಪಡೆದುಕೊಳ್ತದೆ. ಅದು ಮೊದ್ಲಕ್ಕದ್ರ ಗಾತ್ರ ಏನಪ್ಪ ಅಂತ ಸ್ವಲ್ಪ ಕಡಿಮೆ ಇರುತ್ತೆ, ಇದ್ರ ಗಾತ್ರ ಏನಪ್ಪ ಅಂದ್ರೆ ಹೆಚ್ಚಿಗೆ ಆಗ್ತದೆ ಅಂತ ಈ ಚಟುವಟಿಕೆ 5.2 ಕೊಟ್ಟೆ. 5.3 ನೋಡ್ರಿ ಚಟುವಟಿಕೆ. ಈ ಒಂದು ಗಾಜು ಅಥವಾ ಪ್ಲಾಸ್ಟಿಕ್ ಲೋಡ್ದಾಗ ಏನು ತೋರಿ ಒಂದು ಮಂಜುಗಡ್ಡೆ ಸ್ವಲ್ಪ ತೆಗೆದುಕೊಂಡೆ, ಆ ನಂತರ ಅದು ಬಿಸಿಲ ಒಣ ಆಗ್ತಾರಪ್ಪ ಅಂತಂದ್ರೆ ಅದೇನಾಗ್ತದ, ತನ್ನ ಮೊದಲ ಸ್ಥಿತಿಯನ್ನು ಬದಲಾವಣೆ ಮಾಡ್ತದೆ. ಮಂಜುಗಡ್ಡೆ ಏನಪ್ಪ ಅಂದ್ರೆ ಘನ ಸ್ಥಿತಿ ಇರುತ್ತೆ, ಅದು ತಾಪದಿಂದ ಏನಪ್ಪ ಅಂತಂದ್ರೆ ದ್ರವ ಸ್ಥಿತಿಗೆ ಬರ್ತದೆ ಅದು. ಸೊ ಇದೇನಪ್ಪ ಅಂತಂದ್ರೆ ಇದು ಸ್ಥಿತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀರು ಇರುತ್ತೆ. ನೀರಿಗೆ ಏನಪ್ಪ ಅಂದ್ರೆ ನೀವು ಕುದಿಸ್ತೀರಿ. ಒಂದು ಯಾವ್ದಾರು ಒಂದು ಇದು ತೊಗೊಂಡ್ಬಿಟ್ಟು ಅದಕ್ಕೂ ಮೇಲೆ ಒಂದು ಏನಪ್ಪ ಅಂದ್ರೆ ಮುಚ್ಚಳವನ್ನು ಇಟ್ಟು ಕುದಿಸ್ರಿ. ಕುದಿಸಿದ್ಮೇಲೆ ಏನಾಗುತ್ತೆ, ಅದರ ಹಬೆ ಬರುತ್ತೆ. ಆ ಹಬೆ ಏನಪ್ಪ ಅಂತಂದ್ರೆ ಒಂದು ಮೇಲೆ ಆ ಒಂದು ಅದಕ್ಕೆ ಮುಚ್ಚಿರ್ತೀವಲ್ಲ, ಆ ಮುಚ್ಚಳದ ಮೇಲೆ ಏನಪ್ಪ ಹನಿಗಳ ರೂಪದಲ್ಲಿ ಏನಪ್ಪ ಅಂದ್ರೆ ಜಮಾ ಆಗಿರ್ತದೆ. ಸೊ ಇಲ್ಲೇನಾಗುತ್ತೆ, ದ್ರವ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ಅನಿಲ ಸ್ಥಿತಿಯಿಂದ ಒಂದು ಅನಿಲ ರೂಪದಲ್ಲಿ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಮ್ಯಾಗ ಇದು ಆಗ್ತದೆ. ಸೊ ಆಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಒಂದು ಯಾವುದೋ ಒಂದು ಕಬ್ಬಿಣದ ವಸ್ತು ತಗೋರಿ. ಆ ಒಂದು ವಸ್ತು ತೊಗೊಂಡ್ಕೇಸಿ ಅದಕ್ಕೆ ನೀವು ಒಂದು ಸರಿಯಾಗಿ ಕಾಯಿಸ್ರಿ. ಅದಕ್ಕೆ ಕಾಯಿಸಿದ ಮೇಲೆ ಏನಾಗ್ತದೆ, ಫುಲ್ಲು ಕೆಂಪಗಾಗ್ಬಿಡ್ತದೆ ನೋಡ್ರಿ. ಅಂದ್ರೆ ಅದು ಬಣ್ಣ ಚೇಂಜ್ ಆಗ್ಬಿಡ್ತದೆ. ಆಮೇಲೆ ಮತ್ತೆ ಅದಕ್ಕೆ ತಣ್ಣಗೆ ಮಾಡ್ರಿ, ಮತ್ತು ಆಮೇಲೆ ಏನಪ್ಪ ಅಂತಂದ್ರೆ ಅದ್ರ ಕೆಂಪು ಇರ್ತಕ್ಕಂಥ ಬಣ್ಣ ಏನು ಮಾಡ್ತದೆ, ಹೋಗ್ಬಿಡ್ತದೆ. ಸೊ ಅಂತಂದ್ರೆ ಏನು, ಈಗ ಇದೇನಪ್ಪ ಅಂತಂದ್ರೆ ಈ ಆಕಾರ ಅಲ್ಲಿ ಗಾತ್ರ ಮತ್ತು ಬಣ್ಣ ಮತ್ತು ಸ್ಥಿತಿ ಇವೆಲ್ಲ ಏನಪ್ಪ ಅಂದ್ರೆ ಇವುಗಳಿಗೆ ನಾವು ಭೌತ ಗುಣಗಳು, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಪದಾರ್ಥದ ಭೌತ ಗುಣಗಳಲ್ಲಿನ ಬದಲಾವಣೆಯನ್ನು ಏನಪ್ಪ ಅಂದ್ರೆ ಭೌತ ಬದಲಾವಣೆ ಎನ್ನುತ್ತೇವೆ ನಾವು. ಸೊ ಇದೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ರಿವರ್ಸಿಬಲ್ ಬದಲಾವಣೆ ಅಂತ ಹೇಳ್ಬೋದು, ಭೌತ ಬದಲಾವಣೆ. ಆಮೇಲೆ ಇಂಥ ಒಂದು ಭೌತ ಬದಲಾವಣೆದಾಗ ಏನಪ್ಪ ಅಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ. ಅದೇ ವಸ್ತು ಇರುತ್ತೆ, ತನ್ನ ಆಕಾರ, ಗಾತ್ರ, ಬಣ್ಣ ಅಥವಾ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊತ ಅಷ್ಟೇ. ಅದು ಅಂದ್ರೆ ಹೊಸ ವಸ್ತು ಏನಪ್ಪ ಅಂತಂದ್ರೆ ಉತ್ಪತ್ತಿ ಆಗೋದಿಲ್ಲ. ಈಗ ನೆಕ್ಸ್ಟ್ ರಾಸಾಯನಿಕ ಬದಲಾವಣೆ ನೋಡೋಣ. ನಾವು ಕೆಮಿಕಲ್ ಚೇಂಜ್ ನೋಡ್ತಾ ಇದ್ದೀವಿ ನೋಡಿ. ಈಗೇನಪ್ಪ ಅಂತಂದ್ರೆ ಇಲ್ಲಿ ಕಬ್ಬಿಣ ಕೊಟ್ಟರೆ, ಕಬ್ಬಿಣ ತುಕ್ಕು ಹಿಡಿತೆ. ಹೆಂಗೆ ತುಕ್ಕು ಹಿಡಿತಪ್ಪ ಅಂತ ಅಲ್ಲಿ ನೋಡ್ರಿ. ನೀವು ಕಬ್ಬಿಣಕ್ಕೆ ಎಲ್ಲಿ ತೆರೆದಿಟ್ರಪ್ಪ ಅಂತಂದ್ರೆ ಅದೇನಾಗ್ತದೆ, ಕಬ್ಬಿಣ ಏನಪ್ಪ ಅಂತಂದ್ರೆ ಕಂದು ಬಣ್ಣಕ್ಕೆ ಏನಪ್ಪ ಅಂತಂದ್ರೆ ಅದು ಬರ್ತದೆ. ಅದಕ್ಕೆ ನಾವೇನಂತೇವೆ, ತುಕ್ಕು ಅಥವಾ ರಸ್ಟ್ ಅಂತ ಹೇಳ್ತೇವೆ. ಈ ಒಂದು ಪ್ರಕ್ರಿಯೆಗೆ ಏನಪ್ಪ ಅಂತ ತುಕ್ಕು ಹಿಡಿಯುವಿಕೆ ಅಥವಾ ರಸ್ಟಿಂಗ್ ಅಂತ ಹೇಳ್ತೇವೆ ನಾವು. ಸಾಮಾನ್ಯವಾಗಿ ಸಾಕಷ್ಟು ಕಬ್ಬಿಣದ ವಸ್ತುಗಳು ಏನಪ್ಪ ಅಂತಂದ್ರೆ ತುಕ್ಕು ಹಿಡಿತಾವೆ. ಅವುಗಳಿಗೆಲ್ಲ ಏನಪ್ಪ ಅಂತಂದ್ರೆ ನೋಡಿದ್ದೀರಿ ನೀವು. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ. ಈ ಚಿತ್ರದಲ್ಲಿ ಸರಿಯಾಗಿ ನೋಡ್ರಿ. ಇಲ್ಲೇನಪ್ಪ ಅಂತಂದ್ರೆ ಎಲ್ಲ ಕಬ್ಬಿಣದ ವಸ್ತುಗಳು ಏನಪ್ಪ ಅಂತಂದ್ರೆ ತುಕ್ಕು ಹಿಡಿದವು. ಸೊ ಇವು ಏನಪ್ಪ ಅಂತಂದ್ರೆ ಯಾಕೆ ತುಕ್ಕು ಹಿಡಿತಾವ ಅನ್ನೋದು ಸ್ವಲ್ಪ ನೀವು ಮುಂದಿನ ಸ್ಲೈಡ್ನ ಕೊಟ್ಟರೆ ಅದು ನೋಡೋಣ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೆ ರಾಸಾಯನಿಕ ಒಂದು ಕ್ರಿಯೆ ನಡೀತಾ ಇಲ್ಲಿ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಅದು ತುಕ್ಕು ಹಿಡಿತದೆ ಅಂತ ಹೇಳ್ಬೋದು ನಾವು. ಆಮೇಲೆ ಇಲ್ಲಿ ಮೆಗ್ನೀಷಿಯಮ್ದು ಏನಪ್ಪ ಅಂದ್ರೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಆ ಮೆಗ್ನೀಷಿಯಂ ಪಟ್ಟಿಯನ್ನು ನಾವು ಜ್ವಾಲೆಯಲ್ಲಿ ಉರಿಸಿದಾಗ ಏನಾಗ್ತಪ್ಪ ಅಂತ
ಬಿಳಿ ಬೆಳಕಿನ ಬಣ್ಣದೊಂದಿಗೆ ಹೊತ್ತಿ ಉರಿತದೆ. ಅದು ಹೊತ್ತಿ ಉರಿದು ಏನಪ್ಪ ಅಂತಂದ್ರೆ ಅದೇನು ಒಂದು ಬೂದಿಯ ರೂಪದಲ್ಲಿ ಜಮಾ ಆಗ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಅದರದ್ದೊಂದು ಫಾರ್ಮುಲಾ ಕೊಟ್ಟರು ನೋಡ್ರಿ. ಆ ಫಾರ್ಮುಲಾ ಏನು ಕೊಟ್ರಪ್ಪ ಅಂತಂದ್ರೆ ಇಲ್ಲಿ ಮೆಗ್ನೀಷಿಯಂ Mg ಅಂದ್ರೆ ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ. ಆಕ್ಸಿಜನ್ ಅದು ಮೆಗ್ನೀಷಿಯಂ ಏನಪ್ಪ ಅಂತಂದ್ರೆ ಆಕ್ಸೈಡ್ ಏನಪ್ಪ ಅಂತಂದ್ರೆ ಬರುತ್ತೆ ಇಲ್ಲಿ. ಸೊ Mg + O2 gives rise to MgO2 ಅಂತ ಬರ್ತದೆ. ಸೊ ಇದು ಬಾಣದ ಗುರುತಲ್ಲ, ಅದೇನಪ್ಪ ಅಂತಂದ್ರೆ ಉತ್ಪನ್ನವನ್ನು ತೋರಿಸ್ತದೆ. ಅಂದ್ರೆ ಇಲ್ಲಿ ಇದು ಏನಪ್ಪ ಅಂತಂದ್ರೆ ಇನ್ನೊಂದು ಇವು ಎರಡು ಏನಾಗ್ತಾವಪ್ಪ ಅಂತಂದ್ರೆ ಇವು ಎಡಗಡೆ ಇದೆ ಪ್ರತಿವರ್ತಕಗಳು, ಇದು ಬಲಗಡೆ ಇದು ಬಲಗಡೆ ಇರ್ತಕ್ಕಂಥದ್ದು ಉತ್ಪನ್ನ ಆಗಿರ್ತದೆ, ಎಡಗಡೆ ಇರ್ತಕ್ಕಂಥದ್ದು ಪ್ರತಿವರ್ತಕ ಆಗಿರ್ತದೆ. ಸೊ ಈಗ ಏನು ಮಾಡಂತ ಹೇಳ್ತಾರೆ, ಈಗ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಬಂತಲ್ಲ, ಈ ಮೆಗ್ನೀಷಿಯಂ ಆಕ್ಸೈಡ್ ಅದು ಬೂದಿ ಬಂತಲ್ಲ, ಆ ಬೂದಿಗೇನು ಸ್ವಲ್ಪ ನೀರನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ಮ್ಯಾಗ ಏನಪ್ಪ ಅಂತಂದ್ರೆ ಅದಕ್ಕೆ ನೀಲಿ ಲಿಟ್ಮಸ್ ಮತ್ತು ಕಾಗದ ಮತ್ತು ಏನಪ್ಪ ಅಂತಂದ್ರೆ ಕೆಂಪು ಲಿಟ್ಮಸ್ ಕಾಗದ ಅದ್ದಿದಾಗ ಏನು ಬರ್ತದ ರಿಸಲ್ಟ್ ಅಂತ ಕೇಳ್ತಿರೋದು. ಅದು ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡಿಗೆ ನೀರು ಮಿಕ್ಸ್ ಮಾಡಿದಾಗ ಏನು ಬರ್ತದಪ್ಪ ಅಂತಂದ್ರೆ ನಮಗೆ ಏನು ಸಿಗ್ತದೆ ಅಂತಂದ್ರೆ, ಈಗ ನೋಡ್ರಿ ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಇದೆ. ಈ ಮೆಗ್ನೀಷಿಯಂ ಆಕ್ಸೈಡಿಗೆ ನಾವು MgOದಾಗ ನೀರು ಮಿಕ್ಸ್ ಮಾಡಿದೆ ಅಂತಂದ್ರೆ ನಮಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಪ್ಪ ಅಂತಂದ್ರೆ ಸಿಗ್ತದೆ. ಸೊ OH ಅಯಾನ್ ಅದ ಅಂತಂದ್ರೆ ಅದೇನಿರ್ತದೆ ಪ್ರತ್ಯಾಮ್ಲ ಇರ್ತದೆ ಅಂತ ಅರ್ಥ. ಸೊ ಹಾಗಾಗಿ ಈ ಮೆಗ್ನೀಷಿಯಂ ಆಕ್ಸೈಡಿಗೆ ಆ ಬೂದಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದೆವಪ್ಪ ಅಂತ ನಮಗೊಂದು ಹೊಸ ವಸ್ತು ಏನಪ್ಪ ಅಂದ್ರೆ ಉತ್ಪನ್ನ ಆಗ್ತದೆ. ಅದು ಮೆಗ್ನೀಷಿಯಂ ಆಕ್ಸೈಡ್, ಅದೊಂದು ಏನಪ್ಪ ಅಂತಂದ್ರೆ ಪ್ರತ್ಯಾಮ್ಲ ಆಗಿರ್ತದೆ ಅಂತ ಹೇಳ್ಬೋದು ನಾವು. ಸೊ ಈಗ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೇವೆ ನೋಡ್ರಿ. ಏನಪ್ಪ ಅಂತಂದ್ರೆ ಒಂದು ಗಾಜಿನ ಲೋಟ ಅಥವಾ ಬೀಕರದ ಒಂದು ಭಾಗ ಅಂದ್ರೆ ಸ್ವಲ್ಪ ನೀರು ತಗೋರಿ, ಒಂದು ಅರ್ಧ ನೀರು ತಗೋರಿ. ತೊಗೊಂಡಾಗ ಏನಪ್ಪ ಅಂದ್ರೆ ಕಾಪರ್ ಸಲ್ಫೇಟ್ ಏನಪ್ಪ ಅಂತಂದ್ರೆ ಕಾಪರ್ ಸಲ್ಫೇಟ್ ನೀಲಿ ಮೈಲುತುತ್ತನ್ನು ವಿಲೀನಗೊಳಿಸಿ. ಕಾಪರ್ ಸಲ್ಫೇಟ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ವಿಲೀನಗೊಳಿಸಿ ಅಂತ ಹೇಳ್ತವ್ರೆ. ನೆಕ್ಸ್ಟ್ ಸಾರರಹಿತ ಸಲ್ಫರಿಕ್ ಆಮ್ಲದ ಕೆಲವು ಹನಿಗಳನ್ನು ಆ ದ್ರಾವಣಕ್ಕೆ ಸೇರಿಸ್ರಿ. ಇದ್ರಾಗ ಏನು ಮಾಡಬೇಕು, ಈ ಕಾಪರ್ ಸಲ್ಫೇಟ್ದಾಗ ಸಾರರಹಿತ ಸಲ್ಫರಿಕ್ ಆಮ್ಲದ ಕೆಲವು ಹನಿಗಳಿಗೆ ಏನಪ್ಪ ಅಂತಂದ್ರೆ ಮಿಕ್ಸ್ ಮಾಡ್ರಿ ಅಂತ ಹೇಳ್ತಾರೆ ಅವರು. ಆಮೇಲೆ ಏನಪ್ಪ ಅಂತಂದ್ರೆ ನೀವು ನೀಲಿ ಬಣ್ಣ ದ್ರಾವಣವನ್ನು ಪಡೆಯುವಿರಿ. ಅದೇನಾಗ್ತೇನಪ್ಪ, ಅದು ಕಾಪರ್ ಸಲ್ಫೇಟನ್ನು ನಾವು ಸಾರರಹಿತ ಸಲ್ಫರಿಕ್ ಆಮ್ಲ ಏನಪ್ಪ ಅಂತಂದ್ರೆ H2SO4 ಮಿಕ್ಸ್ ಮಾಡಿದೆ ಅಂತಂದ್ರೆ ನಮಗದು ಬ್ಲೂ ಬಣ್ಣ ಬರ್ತದೆ ಅಂತ ಹೇಳ್ತಾರೆ. ಆ ನಂತರ ಏನಪ್ಪ ಅಂತಂದ್ರೆ ಈ ದ್ರಾವಣ ಮಾದರಿಯನ್ನು ಸ್ವಲ್ಪ ಭಾಗವನ್ನು ಒಂದು ಪ್ರನಾಳ ಅಥವಾ ಚಿಕ್ಕ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ ಅಂತ ಹೇಳಿದ್ದಾರೆ. ಉಳಿದ ದ್ರಾವಣಕ್ಕೆ ಒಂದು ಕಬ್ಬಿಣದ ಮೊಳೆ ಮತ್ತು ಉಪಯೋಗಿಸಿದ ಕ್ಷೌರದ ಬ್ಲೇಡನ್ನು ಹಾಕಿ ಅಂತ. ಅದ್ರಾಗ ಏನಪ್ಪ ಅಂತಂದ್ರೆ ಈ ಥರ ಒಂದು ಬ್ಲೇಡ್ ಹಾಕ್ರಿ ಅಥವಾ ಕಬ್ಬಿಣದ ವಸ್ತು ಲೋಹವನ್ನು ಹಾಕ್ರಿ ಅಂತ ಹೇಳ್ತಾರೆ. ಲೋಹವನ್ನು ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಕಾಯಿರಿ ಅಂತ. ಈಗ ದ್ರಾವಣ ಬಣ್ಣವನ್ನು ಗಮನಿಸಿ ಅಂತ ಹೇಳ್ತಾರೆ. ಗಮನಿಸಿದಾಗ ಏನಪ್ಪ ಅಂತಂದ್ರೆ ಇಲ್ಲಿ ಇದು ಕಬ್ಬಿಣ ಸಲ್ಫೇಟ್ ಇದೆ ನೋಡ್ರಿ. ಆ ಕಬ್ಬಿಣ ಸಲ್ಫೇಟ್ ಅದು ಏನಪ್ಪ ಅಂತಂದ್ರೆ ಕಂದು ಬಣ್ಣಕ್ಕೆ ತಿರುಗ್ತದೆ. ಅದೇನಪ್ಪ ಅಂತಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ. ಹಾಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ ಅಂತ ಹೇಳ್ಬೋದು. ಇದೊಂದು ಅದರದ್ದು ಇಲ್ಲಿ ಕಾಪರ್ ಸಲ್ಫೇಟ್ ಮತ್ತು ಕಬ್ಬಿಣದ ನಡುವಿನ ಕ್ರಿಯೆಯಿಂದಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ದ್ರಾವಣದ ಬಣ್ಣವು ನೀಲಿಯಿಂದ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತದೆ. ಸೊ ಈ ಚಿತ್ರದಲ್ಲಿ ನೋಡಿ ನೀವು, ನೀಲಿಯಿಂದ ಏನಪ್ಪ ಅಂತಂದ್ರೆ ಅದು ಹಸಿರು ಬಣ್ಣಕ್ಕೆ ಏನಪ್ಪ ಅಂತಂದ್ರೆ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಸೊ ಕಬ್ಬಿಣ ಸಲ್ಫೇಟ್ ದ್ರಾವಣ ಪ್ಲಸ್ ತಾಮ್ರ ಏನಪ್ಪ ಅಂತಂದ್ರೆ ಕಂದು ಬಣ್ಣ ಏನಪ್ಪ ಅಂತಂದ್ರೆ ಅದು ನಮಗೆ ಉತ್ಪನ್ನವಾಗಿ ಸಿಗ್ತಾವೆ. ಅಂದ್ರೆ ಕಾಪರ್ ಸಲ್ಫೇಟು ಪ್ಲಸ್ ಕಬ್ಬಿಣ ಅದು ಏನಪ್ಪ ಅಂತಂದ್ರೆ ಇದು ಫೆರ್ರಸ್ ಸಲ್ಫೇಟ್ ಪ್ಲಸ್ ಕಾಪರ್. ಅಂದ್ರೆ ಇಲ್ಲಿ ಕಬ್ಬಿಣ ಏನಪ್ಪ ಅಂತ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಸೊ ಇದು ಸ್ಥಾನಪಲ್ಲಟ ಕ್ರಿಯೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ವಿನೆಗಾರ್ದು ಕೊಟ್ಟಿದ್ದಾರೆ ನೋಡ್ರಿ. ವಿನೆಗಾರ್ ಏನಪ್ಪ ಅಂತಂದ್ರೆ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ವಿನೆಗಾರಿಗೆ ಅಡಿಗೆ ಸೋಡಾವನ್ನು ಮಿಕ್ಸ್ ಮಾಡಿದ್ರೆ ಅಸಿಟಿಕ್ ಆಸಿಡ್ ಅಂತ ಹೇಳ್ತಾರೆ ಅವರು. ಸೋಡಾ ಮಿಕ್ಸ್ ಮಾಡಿದೆವು ಅಂತ ಕಾರ್ಬನ್ ಡೈಆಕ್ಸೈಡ್ ಮತ್ತೇನಪ್ಪ ಅಂತಂದ್ರೆ ನಮಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ನಮಗೆ ಇನ್ನಿತರ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿದು ಚಿತ್ರ ಕೊಟ್ಟಿದ್ದಾರೆ. ಸುಣ್ಣ ತಿಳಿಯುವ ಮೂಲಕ ಅನಿಲವನ್ನು ಹಾಯಿಸುವ ವ್ಯವಸ್ಥೆ. ಇಲ್ಲಿ ವಿನೆಗಾರು ಅಡುಗೆ ಸೋಡಾ ಎರಡು ಮಿಕ್ಸ್ ಮಾಡಿದ್ಮೇಲೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಪ್ಪ ಅಂತಂದ್ರೆ ಬರ್ತದೆ. ಅದು ಕ್ಯಾಲ್ಸಿಯಂ ನಮಗೆ ಉತ್ಪನ್ನವಾಗಿ ಅವೆರಡು ಮಿಕ್ಸ್ ಮಾಡಿದ್ರೆ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರೇನಪ್ಪ ಅಂದ್ರೆ ಸಿಗ್ತದೆ ಅಂತ ಹೇಳತ್ತಾರೆ ಇದು. ಸೊ ಇದು ರಾಸಾಯನಿಕ ಉದಾಹರಣೆ ಅಂತ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಇದು ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ.
ಈಗ ನಾವು ಮುಂದೆ ನಮ್ಮ ಕೆಮಿಕಲ್ ಅಥವಾ ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತಂದ್ರೆ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುತ್ತೇವೆ ಅಂತ ಹೇಳ್ಬೇಕು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೊಸ ವಸ್ತುಗಳು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುತ್ತೇವೆ. ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಇದೇನಪ್ಪ ಅಂತಂದ್ರೆ ಇದರಲ್ಲಿ ಅಂತ ಅದಕ್ಕೆ ಅವೇನಪ್ಪ ಅಂತ ಎರಡು ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿ ಅಥವಾ ಅಂತ ಅಂದ್ರೆ ಇದು ಏನಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಏನಪ್ಪ ಅಂತಂದ್ರೆ ಜರುಗಿದೆ ಅಂತ ತೋರಿಸಿಕೊಡ್ತಕ್ಕಂಥ ಅಂಶಗಳು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಉಷ್ಣ ಬೆಳಕು ಅಥವಾ ಇತರೆ ಯಾವುದೇ ವಿಕಿರಣ, ಉದಾಹರಣೆಗೆ ಅತಿ ನೇರಳೆ ಯುವಿ ರೇಸ್ ಅಂತ ಬಿಡುಗಡೆ ಆಗಬಹುದು ಅಥವಾ ಹೇರಿಕೆ ಆಗಬಹುದು. ನೋಡ್ರಿ, ಈ ಒಂದು ಇದು ಕೆಮಿಕಲ್ ರಾಸಾಯನಿಕ ಬದಲಾವಣೆ ಅಥವಾ ಕ್ರಿಯೆ ನಡೀತಪ್ಪ ಅಂತಂದ್ರೆ ಅಲ್ಲಿ ಉಷ್ಣ ಬೆಳಕು ಅಥವಾ ಯಾವುದೇ ರೀತಿಯ ಯುವಿ ರೇಸ್ಗಳೇನಪ್ಪ ಅಂತಂದ್ರೆ ಬಿಡುಗಡೆ ಉಷ್ಣ ಬಿಡುಗಡೆ ಆಗ್ತದೆ, ಬೆಳಕು ಮತ್ತು ಈಗ ನಾವು ಅದಕ್ಕೆ ಅಲ್ಲಿ ಮೆಗ್ನೀಷಿಯಮ್ದಾಗ ಅಲ್ಲಿ ಏನಪ್ಪ ಅಂತ ಮೆಗ್ನೀಷಿಯಮ್ದಾಗ ನಮಗೆ ಎಷ್ಟು ಗನ ಬೆಳಕು ಬಂತು ನೋಡ್ರಿ ಅದ್ರೊಳಗೆ. ಸೊ ಉಷ್ಣ ಕೂಡ ಏನಪ್ಪ ಅಂತಂದ್ರೆ ಬಿಡುಗಡೆ ಆಗ್ತಾ ಇಲ್ಲಿ ಕಾಪರ್ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಶಬ್ದ ಉತ್ಪತ್ತಿ ಆಗ್ಬೋದು, ಶಬ್ದ ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಯೂ ಇರ್ತದೆ. ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಒಂದು ಹೊಸ ವಾಸನೆ ಹೊರಹೊಮ್ಮಬಹುದು. ಶಬ್ದ ಉತ್ಪತ್ತಿ ಆಗ್ತದೆ, ವಾಸನೆಯಲ್ಲಿ ಬದಲಾವಣೆ ಆಗೋದು, ಉಷ್ಣ ಬೆಳಕು ಮತ್ತು ಯುವಿ ರೇಸ್ಗಳು ಏನಪ್ಪ ಅಂತಂದ್ರೆ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ. ಇಲ್ಲಿ ನಾವು ನೋಡ್ತೇವಲ್ಲ, ನೀಲಿ ಕಲರ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಹಸಿರು ಕಲರ್ ಆಗಿ ಏನಪ್ಪ ಅಂತಂದ್ರೆ ಇಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ಅನಿಲ ಉತ್ಪತ್ತಿ ಆಗ್ತದೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂತಂದ್ರೆ ವಿನೆಗಾರು ಅಡುಗೆ ಸೋಡಾ ಇದು ಎರಡು ಒಂದಕ್ಕೊಂದು ಪರಸ್ಪರ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇತ್ತು. ಸೊ ಹೀಗೆ ಏನಪ್ಪ ಅಂತಂದ್ರೆ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಇವು ಪಾಯಿಂಟ್ಸ್ಗಳು ನೋಡಿ, ಇವು ಎಷ್ಟು ಅಂತಂದ್ರೆ 5 ಪಾಯಿಂಟ್ಸ್ ನೋಡ್ರಿ. ಉಷ್ಣ ಬೆಳಕು ಅಥವಾ ಇತರ ಯಾವುದೇ ವಿಕಿರಣಗಳು ಏನಪ್ಪ ಅಂದ್ರೆ ಬಿಡುಗಡೆ ಆಗ್ತವೆ. ಶಬ್ದ ಉತ್ಪತ್ತಿ ಆಗ್ತದ, ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಹೊಸ ವಾಸನೆ ಬರ್ಬೋದು. ಆಮೇಲೆ ಬಣ್ಣದಲ್ಲಿ ಬದಲಾವಣೆ ಅಂದ್ರೆ ಬಣ್ಣ, ಅನಿಲ, ವಾಸನೆ, ಶಬ್ದ, ಉಷ್ಣ, ಬೆಳಕು, ಆಮೇಲೆ ವಿಕಿರಣ, ಶಬ್ದ, ವಾಸನೆ, ಬಣ್ಣ, ಅನಿಲ ಇವೇನಪ್ಪ ಅಂತ ನೆನ್ಪಿಟ್ಕೋಬೇಕು ನೀವು, ಸರಿನಾ? ಆಮೇಲೆ ನೋಡಿ, ಮೆಗ್ನೀಷಿಯಂ ಉರಿಯುವಿಕೆ ಒಂದು ರಾಸಾಯನಿಕ ಬದಲಾವಣೆ ಅಂತ ನಮಗೆಲ್ಲ ಗೊತ್ತು. ಮೆಗ್ನೀಷಿಯಂ ಉರಿತಪ್ಪ ಅದೊಂದು ರಾಸಾಯನಿಕ ಬದಲಾವಣೆ ಅಂತ ನಮಗೆ ಗೊತ್ತೈತೆ. ಈ ಕಲ್ಲಿದ್ದಲು, ಮರ ಅಥವಾ ಎಲೆಗಳ ಉರಿಯುವಿಕೆ ಒಂದು ರಾಸಾಯನಿಕ ಬದಲಾವಣೆ. ವಾಸ್ತವವಾಗಿ ಯಾವುದೇ ಪದಾರ್ಥದ ದಹನವು ರಾಸಾಯನಿಕ ಬದಲಾವಣೆ ಆಗಿದೆ. ದಹನ ಕ್ರಿಯೆ ಯಾವಾಗಲೂ ಉಷ್ಣದ ಉತ್ಪತ್ತಿಯನ್ನು ಒಳಗೊಂಡಿರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಏನಪ್ಪ ಅಂತಂದ್ರೆ ಎಲ್ಲಿ ಉಷ್ಣ ಬಿಡುಗಡೆ ಆಗುತ್ತಪ್ಪ ಅಂತಂದ್ರೆ ಅಲ್ಲೇನಪ್ಪ ಅಂತಂದ್ರೆ ದಹನ, ಎಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇರ್ತದೆ, ಉತ್ಪತ್ತಿ ಆಗ್ತಾ ಇರ್ತದೆ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀಲತ್ತ ಅಂತ ಅರ್ಥ ನೀವು ತಿಳ್ಕೋಬೇಕು. ನೆಕ್ಸ್ಟ್, ಪಟಾಕಿಯ ಸ್ಫೋಟ ಒಂದು ರಾಸಾಯನಿಕ ಬದಲಾವಣೆ. ಅಂತಹ ಸ್ಫೋಟವು ವಾತಾವರಣ ಮಾಲಿನ್ಯಗೊಳಿಸುವ ಅಹಿತಕರ ಅನಿಲಗಳು, ಉಷ್ಣ ಬೆಳಕು, ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ. ನೀವು ತಿಳಿದಿರಿ. ಈ ಕಾರಣಕ್ಕೆ ಪಟಾಕಿಗಳಿಂದ ಆಟ ಆಡೋದು ಬೇಡ ಅಂದೆ ಅದ ಸಜೆಷನ್ಸ್ ಕೊಡ್ಲತ್ತಾರ. ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಸ್ಫೋಟಗಳತ್ತ ನೋಡ್ರಿ, ಅಲ್ಲಿ ಏನಪ್ಪಾ ಅಂತಂದ್ರೆ ಶಬ್ದ ಉಂಟಾಗೋದು, ಬೆಳಕು, ಉಷ್ಣ, ಅದೇನಪ್ಪಾ ಅಂತಂದ್ರೆ ಒಂದು ರಾಸಾಯನಿಕ ಕ್ರಿಯೆ ಉದಾಹರಣೆ ಅಂತ ಹೇಳ್ಬೋದು. ಆಹಾರ ಹಳಸಿದಾಗ ಅದು ಅಹಿತಕರ ವಾಸನೆಯನ್ನು ಉಂಟು ಮಾಡುತ್ತೆ. ಇದನ್ನು ರಾಸಾಯನಿಕ ಬದಲಾವಣೆ ಅಂದ್ರೆ ಯಾವುದೇ ಒಂದು ಆಹಾರ ಏನಪ್ಪಾ ಅಂತಂದ್ರೆ ಅದು ವಾಸನೆ ಚೇಂಜ್ ಆಯ್ತಪ್ಪ ಅಂತಂದ್ರೆ ಅದು ರಾಸಾಯನಿಕ ಕ್ರಿಯೆ ಜರುಗಿದೆ ಅಂತ ತಿಳ್ಕೊಬೇಕು ನಾವು. ಅಂದ್ರೆ ಆ ವಾಸನೆ ಬಂತಪ್ಪ ಅಂತಂದ್ರೆ ಅದು ರಾಸಾಯನಿಕ ಕ್ರಿಯೆ ಜರುಗಿದೆ. ಶಬ್ದ, ಬೆಳಕು, ಉಷ್ಣ ಬಂತಪ್ಪ ರಾಸಾಯನಿಕ ಕ್ರಿಯೆ ಜರುಗಿದೆ ಅಂತ ಹೇಳಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಸ್ಫೋಟಗಳದ ಶಬ್ದದಂದು ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು, ಸೇಬಿನ ಹೋಳನ್ನು ಕತ್ತರಿಸಿದ ತಕ್ಷಣ ತಿನ್ನದಿದ್ದರೆ ಅದು ಏನಪ್ಪಾ ಅಂದ್ರೆ ಕಂದು ಬಣ್ಣಕ್ಕೆ ಏನಪ್ಪಾ ಅಂದ್ರೆ ಇದಾಗ್ತದೆ. ಸೊ ಹಾಗಾಗಿ ಅದು ಕೂಡ ಏನಪ್ಪಾ ಅಂತಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ಸೊ ಯಾಕಪ್ಪ ಅಂತಂದ್ರೆ ಅದ್ರಾಗ ಕಬ್ಬಿಣದ ಅಂಶ ಇರ್ತದೆ. ಹಾಗಾಗಿ ಅದೇನಪ್ಪಾ ಅಂತಂದ್ರೆ ರಾಸಾಯನಿಕ ಬದಲಾವಣೆ ನಡೀತದೆ. ಹೀಗೆ ಇಲ್ಲಿ ಒಂದು ಸುರಕ್ಷಾ ಕವಚ ಅಂದ್ರೆ ಓಝೋನ್ ಏನಪ್ಪಾ ಅಂತಂದ್ರೆ ಒಂದು ಸುರಕ್ಷಾ ಕವಚ ಇದೆ. ಅದು UV ರೇಸ್ಗಳು ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿ ಮೇಲೆ ಒಂದು ಪದರ ಇದೆ, ಓಝೋನ್ ಅಂತ ಓದ್ರಿ. ಸೊ ಅದ್ರ ಮೇಲೆ ಬಿದ್ದಾಗ ಏನಪ್ಪಾ ಅಂದ್ರೆ ಆಕ್ಸಿಜನ್, O2ಗಳು ಏನಪ್ಪಾ ಅಂದ್ರೆ ಪ್ರೊಡ್ಯೂಸ್ ಆಗ್ತಾವ. ಅದರಲ್ಲಿಂದ UV ರೇಸ್ಲಿಂದ ನಮ್ಗೆ ಅವು ಸಂರಕ್ಷಣೆ ಮಾಡ್ತಾವ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ CFCಗಳನ್ನು ನಾವು ಜಾಸ್ತಿ ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ರೆಫ್ರಿಜಿರೇಟರ್ಗಳಲ್ಲಿ
ಬೇರೆ ಇನ್ನಿತರ ಇದರಲ್ಲಿ ಏನಪ್ಪ ಅಂತಂದ್ರೆ ಬಳಸ್ತಾ ಇದ್ದೇವೆ. ಹಾಗಾಗಿ ಏನಪ್ಪ ಅಂತಂದ್ರೆ ಓಝೋನ್ ಪದರ ಏನಪ್ಪ ಅಂತಂದ್ರೆ ನಶಿಸ್ತಾ ಇದೆ. ಅದರಲ್ಲಿಂದ ಅತಿ ನೇರಳೆ ಕಿರಣಗಳಿಂದ ನಮಗೆ ಕ್ಯಾನ್ಸರ್ ರೋಗ ಬರುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಒಂದು CFC ಒಂದು ಉಂಟು ಮಾಡತಕ್ಕಂಥ ಯಾವುದೇ ಒಂದು ವಸ್ತುಗಳನ್ನು ನಾವು ಏನಪ್ಪ ಅಂತಂದ್ರೆ ಬಳಸಬಾರದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇನ್ನೊಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಪ್ಪ ಅಂತಂದ್ರೆ ಆಹಾರ ತಯಾರಾಗ್ತದೆ, ಅದು ರಾಸಾಯನಿಕ ಕ್ರಿಯೆ ಜರುಗಿದೆ ಇಲ್ಲ ಅಂತ ಒಂದು ನಂಬೋದು ಪೈಲಿಗೆ ಒಂದು ಡೌಟ್ ಅದ. ಅಂದ್ರೆ ಅದೇನಪ್ಪ ಅಂದ್ರೆ ಜೀರ್ಣಕ್ರಿಯೆ ಅದೇನಂತ ಒಂದು ಡೌಟು. ಅಂದ್ರೆ ಹೌದು, ರಾಸಾಯನಿಕ ಕ್ರಿಯೆ ಅದರಾಗ ಏನಪ್ಪ ಅಲ್ಲಿ ಆಹಾರ ತಯಾರಾಗತ್ತ ಅಂತ ಮತ್ತು ಜೀರ್ಣಕ್ರಿಯೆ ನಡ್ಲತ್ತ ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡ್ಲತ್ತ ಅಂತ ಅರ್ಥ. ಈಗ ನೋಡ್ರಿ, ಇದು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್. ಒಂದೇದೇನಪ್ಪ ಅಂತಂದ್ರೆ ಈ ರಾಸಾಯನಿಕ ಬದಲಾವಣೆ ಮತ್ತು ಭೌತ ಬದಲಾವಣೆ. ಎರಡನೇದು ಭೌತ ಬದಲಾವಣೆ ತಿಳ್ಕೊಂಡೇವು ನಾವು, ಮತ್ತು ರಾಸಾಯನಿಕ ಬದಲಾವಣೆ ತಿಳ್ಕೊಂಡೇವು. ಈಗ ಮೂರನೇದು ಏನಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ. ಅಪ್ಪ ಅಂತಂದ್ರೆ ಈಗ ನಾವು ಇದಕ್ಕಿಂತ ಪೈಲೆ ಡಿಸ್ಕಸ್ ಮಾಡಿದೆವು. ಕಬ್ಬಿಣದ ಏನಪ್ಪ ಅಂತಂದ್ರೆ ಬಹಳಷ್ಟು ಪರಿಕರಗಳನ್ನು ಏನಪ್ಪ ಅಂದ್ರೆ ತಯಾರು ಮಾಡ್ತಾರೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಅವುಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಈಗ ಉದಾಹರಣೆ ಕಬ್ಬಿಣ ಇದೆ. ಕಬ್ಬಿಣ ಏನಪ್ಪ ಅಂತಂದ್ರೆ ತುಕ್ಕು ಹಿಡಿಬೇಕಂದ್ರೆ ಪ್ರಮುಖವಾಗಿ 2 ವಸ್ತುಗಳು ಕಂಪಲ್ಸರಿ ಬೇಕು. ಒಂದೇದು ಏನಪ್ಪ ಅಂತಂದ್ರೆ ಅದು ಗಾಳಿ ಮತ್ತು ಅದಕ್ಕೆ ನೀರು ಬೇಕು. ಅದು ನೀರಾವಿ ಇರ್ಬೋದು ಅಥವಾ ತೇವಾಂಶ ಇರ್ಬೋದು. ಸೊ ಅದರಲ್ಲಿಂದ ಏನಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಬಿಡುಗಡೆ ಆಗ್ತದೆ. ನೋಡ್ರಿ, ಕಬ್ಬಿಣ ತುಕ್ಕು ಹಿಡಿಬೇಕಪ್ಪ ಅಂತ ಎರಡೂ ಬೇಕು, ನೀರೂ ಬೇಕು ಮತ್ತು ಗಾಳಿನೂ ಬೇಕು. ಅದ್ರಾಗ ಯಾವುದೇ ಒಂದಿರಲಿಲ್ಲಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯೋದಿಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ Fe+O2+H2O gives rise to Fe2O3 ಏನಪ್ಪ ಅಂತಂದ್ರೆ ಕಬ್ಬಿಣದ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಸೊ ಹಾಗಾಗಿ ಈಗೇನಪ್ಪ ಅಂತಂದ್ರೆ ಸಾಕಷ್ಟು ಈಗ ಸೇತುವೆಗಳು ತಯಾರು ಮಾಡ್ತಾರೆ, ಹಡಗುಗಳು, ಕಾರು, ಟ್ರಕ್ಕು, ಇನ್ನತ್ರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾಕಷ್ಟುಗಳನ್ನು ಇದು ಮಾಡ್ತೇವೆ. ಸೊ ಅವು ತುಕ್ಕು ಹಿಡಿದವಪ್ಪ ಅಂತಂದ್ರೆ ಅಗಾಧ ಪ್ರಮಾಣದ ಏನಪ್ಪ ಅಂತಂದ್ರೆ ಸಂಪತ್ತು ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ತುಕ್ಕು ಹಿಡಿಬಾರ್ದಪ್ಪ ಅಂತಂದ್ರೆ ಏನು ಮಾಡಬೇಕು ಅಂತ ನಮಗೆ ಇದೊಂದು ಪ್ರಶ್ನೆ ಬರುತ್ತೆ. ಸೊ ತುಕ್ಕು ಹಿಡಿಬಾರ್ದಪ್ಪ ಅಂತಂದ್ರೆ ನಾವೇನು ಗಾಳಿ ಮತ್ತು ಒಂದು ಅದರದ್ದು ಈ ನೀರಿನ ಸಂಪರ್ಕಕ್ಕೆ ಅದು ಬರಲ್ಲೇ ತಡೆಗಟ್ಟಬೇಕು. ಸೊ ತಡೆಗಟ್ಟಬೇಕಪ್ಪ ಅಂತಂದ್ರೆ ಇಲ್ಲಿ ಬೆಸ್ಟ್ ಐಡಿಯಾ ಏನಪ್ಪ ಅಂತಂದ್ರೆ ಇಲ್ಲಿ ಬಣ್ಣ ಅಥವಾ ಗ್ರೀಸ್ನ ಪದರ ಏನಪ್ಪ ಅಂದ್ರೆ ಲೇಪನ ಮಾಡಬೇಕು. ಸೊ ಅದರಲ್ಲಿಂತ ಏನಪ್ಪ ಅಂತಂದ್ರೆ ಗ್ರೀಸ್ ಹಚ್ತಾರೆ ನೋಡ್ರಿ, ನಾವು ಗೇಟ್ಗಳಿಗೆ ಗ್ರೀಸ್ ಹಚ್ತೇವೆ ನೋಡ್ರಿ, ಮತ್ತು ಬಣ್ಣ ಹಚ್ತೇವೆ ನೋಡ್ರಿ. ಸೊ ಅದರಲ್ಲಿಂತ ಏನಪ್ಪ ಅಂತಂದ್ರೆ ಅವು ಗಾಳಿಗೆ ಸಂಪರ್ಕ ಅದರಲ್ಲಿಂತ ತಡೆಗಟ್ತದೆ. ಹಾಗಾಗಿ ಅದು ಏನಪ್ಪ ಅಂತಂದ್ರೆ ಇದು ಆಗ್ತದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಸತುವು ಕ್ರೋಮಿಯಂ ಅಂತ ಲೋಹದ ಪದರವನ್ನು ಕಬ್ಬಿಣದ ಮೇಲೆ ಏನಪ್ಪ ಅಂತಂದ್ರೆ ಲೇಪನ ಮಾಡ್ತೀವಿ. ಅದರಲ್ಲಿಂತ ಕೂಡ ಏನಪ್ಪ ಅಂತಂದ್ರೆ ಈ ಕಬ್ಬಿಣ ಏನಪ್ಪ ಅಂದ್ರೆ ತುಕ್ಕು ಹಿಡಿಯೋದಿಲ್ಲ. ಈ ಸತುವಿನ ಪದರವನ್ನು ಏನಪ್ಪ ಅಂತಂದ್ರೆ ಈ ಕಬ್ಬಿಣದ ಮೇಲೆ ಲೇಪನ ಮಾಡೋದಕ್ಕೆ ಜಿಂಕಿಗೆ ಏನಪ್ಪ ಅಂತಂದ್ರೆ ಕಬ್ಬಿಣ ಪದರ ಮೇಲೆ ಲೇಪನ ಮಾಡೋದಕ್ಕೆ ನಾವು ಗ್ಯಾಲ್ವನೈಸೇಷನ್ ಅಥವಾ ಕಲಾಯಿ ಅಂತ ಹೇಳ್ತೇವೆ ನಾವು. ಸೊ ಸತುವಿನ ಪದರವನ್ನು ಜಿಂಕಿಗೆ ನಾವು ಕಬ್ಬಿಣದ ಮೇಲೆ ಲೇಪನ ಮಾಡೋದಕ್ಕೆ ಏನಪ್ಪ ಅಂತಂದ್ರೆ ನಾವು ಕಲಾಯಿ ಅಥವಾ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಗ್ಯಾಲ್ವನೈಸೇಷನ್ ಅಂದ್ರೆ ಕೇಳಿದ್ರೆ ಅದು ಹೇಳಬೇಕು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈಗ ನೋಡ್ರಿ, ಹಡಗುಗಳು ಕಬ್ಬಿಣದಿಂದ ಮಾಡ್ತಾರೆ. ಅವುಗಳ ತಳಭಾಗ ಏನಪ್ಪ ಅಂತ ನೀರಿಗೆ ಅವುಗಳು ಸಂಪರ್ಕಕ್ಕಿರ್ತದೆ. ಸೊ ಹಾಗಾಗಿ ಅವಕ್ಕೆ ಏನಪ್ಪ ಅಂತಂದ್ರೆ ಬಣ್ಣವನ್ನು ಹಚ್ಚಿರ್ತಾರೆ ನೋಡ್ರಿ. ಆಮೇಲೆ ಅವುಗಳಿಗೆ ಏನಪ್ಪ ಅಂತಂದ್ರೆ ಅವಕ್ಕೂ ಬಣ್ಣದ ಲೇಪನ ಮಾಡಿರ್ತಾರೆ. ಸೊ ಅದ್ರಲ್ಲಿಂತ ಏನಪ್ಪ ಅಂತಂದ್ರೆ ಅವು ತುಕ್ಕು ಹಿಡಿಯೋದು ಸಾಧ್ಯತೆ ಏನಪ್ಪ ಅಂದ್ರೆ ಭಾಳ ಕಡಿಮೆ ಇರ್ತದೆ. ಆಮೇಲೆ ಕಬ್ಬಿಣದೊಂದಿಗೆ ಕಾರ್ಬನ್ ಮತ್ತು ಇನ್ನಿತರ ಇದನ್ನು ಇಂಪಾರ್ಟೆಂಟ್ ನೋಡ್ರಿ. ಈ ಕಾರ್ಬನ್ನು ಆಮೇಲೆ ಲೋಹಗಳಾದ ಕ್ರೋಮಿಯಮು, ನಿಕ್ಕಲು, ಮ್ಯಾಂಗನೀಸ್ಗಳನ್ನು ಏನಪ್ಪ ಅಂದ್ರೆ ಬೆರೆಸಿ ಕಲೆರಹಿತ ಉಕ್ಕನ್ನು ತಯಾರಿಸ್ತಾರೆ. ಉಕ್ಕು ಹೆಂಗೆ ತಯಾರಿಸ್ತಾರಪ್ಪ ಅಂತಂದ್ರೆ ಕಾರ್ಬನ್ ಬಳಸ್ತಾರೆ. ಆ ಲೋಹಗಳಾದ ಕ್ರೋಮಿಯಮು, ನಿಕ್ಕಲು, ಮ್ಯಾಂಗನೀಸ್ಗಳನ್ನು ಏನಪ್ಪ ಅಂತಂದ್ರೆ ಬೆರೆಸಿ ಕಾರ್ಬನ್ ಜೊತೆ ಬೆರೆಸಿ ಅಂದ್ರೆ ಇದು ಕಬ್ಬಿಣದೊಂದಿಗೆ ಬೆರೆಸ್ತಾರೆ. ಕಾರ್ಬನ್, ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗನೀಸ್ ಬೆರೆಸಿ ಏನಪ್ಪ ಅಂತಂದ್ರೆ ಉಕ್ಕನ್ನು ತಯಾರು ಮಾಡ್ತಾರೆ ನೋಡಿ. ಉಕ್ಕನ್ನು ಹೆಂಗೆ ತಯಾರು ಮಾಡ್ತಾರೆ ಅಂದ್ರೆ ಕ್ರೋಮಿಯಂ, ನಿಕ್ಕಲು, ಮ್ಯಾಂಗನೀಸು, ಕಾರ್ಬನ್ ಅವುಗಳನ್ನು ಕಬ್ಬಿಣದೊಂದಿಗೆ ಬೆರೆಸಿ ಉಕ್ಕನ್ನು ತಯಾರು ಮಾಡ್ತಾರೆ. ಈಗ 4ನೇ ಇಂಪಾರ್ಟೆಂಟ್ ಪಾಯಿಂಟ್, ಸ್ಫಟಿಕೀಕರಣ ಅಂದರೆ ಏನು ಅಂತ ಕೇಳ್ತಾರೆ. ಸ್ಫಟಿಕೀಕರಣ ಅಂದ್ರೆ ಏನಪ್ಪ ಅಂತಂದ್ರೆ ಈಗ ಸಮುದ್ರ ನೀರು ಆವಿಯಾಗಿಸಿ ಉಪ್ಪನ್ನು ಪಡಿತೀವಿ ನಾವು. ಅಂದರೆ ಈಗ ನಾವೇನಪ್ಪ ಅಂತಂದ್ರೆ ಉಪ್ಪು ಸಮುದ್ರದಿಂದ ಪಡಿತಾರಲ್ಲ, ಅದಕ್ಕೆ ಅದು ನಾವು 6th ಸ್ಟ್ಯಾಂಡರ್ಡ್ದಾಗ ನೋಡಿದೆವು. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣಗಳಿಂದ
ತಯಾರಿಸಬಹುದು. ಈ ಒಂದು ಪ್ರಕ್ರಿಯೆಯನ್ನು ಸ್ಫಟಿಕೀಕರಣ ಅಥವಾ ಕ್ರಿಸ್ಟಲೈಸೇಷನ್ ಎನ್ನುವರು. ಇದು ಭೌತ ಬದಲಾವಣೆ ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಏನು, ಶುದ್ಧ ಪದಾರ್ಥ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಏನಪ್ಪಾ ಅಂತಂದ್ರೆ ಒಂದು ಪದಾರ್ಥಗಳ ದೊಡ್ಡ ಹರಳುಗಳನ್ನು ಪಡೆಯುವಂತಹ ಒಂದು ಕ್ರಿಯೆಗೆ ಏನಪ್ಪಾ ಅಂದ್ರೆ ಸ್ಫಟಿಕೀಕರಣ ಅಂತ ಹೇಳ್ತೇವೆ ನಾವು. ಸೊ ಇನ್ನು ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟರೆ ನೋಡ್ರಿ, ಒಂದು ಸಾರಯುಕ್ತ ಸಲ್ಫರಿಕ್ ಆಮ್ಲ ಕೆಲವು ಹನಿಗಳನ್ನು ಸೇರಿಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕಾಪರ್ ಸಲ್ಫೇಟ್ ಇದೆ. ಕಾಪರ್ ಸಲ್ಫೇಟ್ನಾಗ ಏನಪ್ಪಾ ಅಂತಂದ್ರೆ ಸಾರಯುಕ್ತ ಸಲ್ಫರಿಕ್ ಆಮ್ಲದ ಏನಪ್ಪಾ ಅಂತಂದ್ರೆ ಕೆಲವು ಹನಿಗಳನ್ನ ಏನಪ್ಪಾ ಅಂತಂದ್ರೆ ಅದ್ರೊಳಗೆ ಬೆರೆಸ್ರಿ ಅಂತ ಹೇಳ್ತಾರೆ. ಎಲ್ಲಿ ಯಾವ್ದ್ರಾಗ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಿ ಅಂತ ಹೇಳ್ತಾರೆ. ಈಗ ಫಸ್ಟ್ ಒಂದು ಬೀಕರ್ನಲ್ಲಿ ನೀರು ತಗೋಬೇಕು. ನೀರು ತೊಗೊಂಡ್ಕೇಶಿ ಅದಕ್ಕೆ ಸಾರಯುಕ್ತ ಸಲ್ಫರಿಕ್ ಆಮ್ಲ ಆ್ಯಸಿಡ್ H2SO4 ಏನಪ್ಪಾ ಅಂದ್ರೆ ಹನಿಗಳನ್ನು ಸೇರಿಸ್ಬೇಕು. ಈ ನೀರು ಕುದಿಯಲ್ಲಿ ಏನಪ್ಪಾ ಅಂತ ಪ್ರಾರಂಭ ಆದ ಅದಕ್ಕೆ ಕಾಪರ್ ಸಲ್ಫೇಟ್ ಏನಪ್ಪಾ ಅಂತಂದ್ರೆ ಪುಡಿಯನ್ನು ನಿಧಾನವಾಗಿ ಸೇರಿಸ್ಬೇಕು. ಆಮೇಲೆ ಅದಕ್ಕೆ ಏನಪ್ಪಾ ಅಂದ್ರೆ ಕಲಿಸ್ಬೇಕು. ಆಮೇಲೆ ಇನ್ನಷ್ಟು ಪುಡಿ ಏನಪ್ಪಾ ಅಂದ್ರೆ ಹಾಕ್ತಾ ಹೋಗ್ಬೇಕು. ಕಾಪರ್ ಸಲ್ಫೇಟ್ ಸೇರುವವರೆಗೆ ಹಂಗೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಏನಪ್ಪಾ ಅಂತಂದ್ರೆ ಈ ತಣಿಯುತ್ತಿರುವಾಗ ದ್ರಾವಣವನ್ನು ಅಲುಗಾಡಿಸಬೇಡಿ. ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ನ ಹರಗಳು ಕಾಣಿಸುತ್ತವೆ ನೋಡಿ. ಕಾಣಿಸಿದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ನೀರಿಗೆ H2SO4 ಹನಿಗಳು ಈ ಒಂದು H2SO4 ಹನಿಗಳು ಸಾರಯುಕ್ತ ಸಲ್ಫರಿಕ್ ಆಮ್ಲ ಹನಿಗಳನ್ನು ಹಾಕಬೇಕು. ಆಮೇಲೆ ಕಾಪರ್ ಸಲ್ಫೇಟ್ ಹಾಕಿದ್ಮ್ಯಾಗ ಏನಪ್ಪಾ ಅಂತಂದ್ರೆ ಆ ದ್ರಾವಣ ಮಿಕ್ಸ್ ಮಾಡ್ಕೋತ ಹೋದಾಗ ಏನಪ್ಪಾ ಅಂತಂದ್ರೆ ಅದೇನಾಗ್ತದೆ, ಇಲ್ಲಿ ನಮಗೆ ಇಲ್ಲಿ ಹರಳುಗಳು ಕಾಣಿಸ್ತಾವೆ. ಕಾಪರ್ ಸಲ್ಫೇಟ್ನ ಹರಳುಗಳು ಸಿಗ್ತವೆ. ಇದು ಏನಪ್ಪಾ ಅಂದ್ರೆ ಸ್ಫಟಿಕೀಕರಣ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಅರ್ಥ ಆಯ್ತಾ? ಸೊ ನೀವು ಚಾಪ್ಟರ್ದಾಗ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಕಲ್ತಿದ್ರಿ, ಭೌತ ಬದಲಾವಣೆ ಕಲ್ತಿದ್ರಿ, ಸ್ಫಟಿಕೀಕರಣ, ರಾಸಾಯನಿಕ ಕ್ರಿಯೆ ಅಂದ್ರೆ ಗ್ಯಾಲ್ವೈಸೇಷನ್ ಮತ್ತು ತುಕ್ಕು ಹಿಡಿಕೆ ಇವುಗಳನ್ನೆಲ್ಲ ಕಲ್ತಿದ್ರಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಮತ್ತು ಇದರ ಮೇಲಿಂದ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳು ಎಲ್ಲಿ ಬೇಕು ಪ್ರಶ್ನೆಗಳನ್ನು ತರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.